ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿಕು ಚೇತನ್. ಎಲ್ಲರಿಗೂ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತೀನಿ. ಇಂದು ನಮ್ಮೂರ ಬಾನುಲಿಯ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವ್ರು ಯಾರಪ್ಪ ಅಂತಂದ್ರ ಜಿಜಿ. ಇವರು ರಾಷ್ಟ್ರೀಯ ಹಿರಿಯ ನಾಗರಿಕರ ಸಹಾಯವಾಣಿ ಬೆಂಗಳೂರಿನಲ್ಲಿ ಟೀಮ್ ಲೀಡರ್ ಆಗಿ ವರ್ಕ್ ಮಾಡ್ತಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಓಕೆ ಮೇಡಮ್, ಮೊದಲಿಗೆ ತಮ್ಮ ಸಂಕ್ಷಿಪ್ತವಾದಂತಹ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡ್ರಿ. ಓಕೆ ಸರ್, ನೀವೀಗ ಹೇಳ್ದಂಗೆ ನನ್ನ ಹೆಸರು ಜಿಜಿ ಅಂತ. ನಾನು ರಾಷ್ಟ್ರೀಯ ಹಿರಿಯ ನಾಗರಿಕರ ಸಹಾಯವಾಣಿ ಬೆಂಗಳೂರಿನಲ್ಲಿ ಸಹಾಯವಾಣಿಯ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಸರ್. ಸುಮಾರು 2021ರಲ್ಲಿ ಈ ಹೆಲ್ಪ್ ಲೈನ್ ಸ್ಟಾರ್ಟ್ ಆಗಿರುವಂತದ್ದು. ಆವಾಗಿಂದನೂ ನಾನು ಇದ್ರ ಜೊತೆನೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ 4 ವರ್ಷದಿಂದ ಹೆಲ್ಪ್ ಲೈನ್ ಜೊತೆ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ಓಕೆ ಮೇಡಮ್, ಏನಿದು ಮೇಡಮ್ ಅಂದ್ರೆ ಎಲ್ಡರ್ ಲೈನ್ ಹೆಲ್ಪ್ ಲೈನ್ ಅಂತ, ಇದ್ರ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ಬೇಕು ಮೇಡಮ್. ಖಂಡಿತ ಸರ್. ರಾಷ್ಟ್ರೀಯ ಹಿರಿಯ ನಾಗರಿಕರ ಸಹಾಯವಾಣಿ ಎನ್ನುವಂಥದ್ದು ಸರ್, ಭಾರತದಲ್ಲಿರುವಂತಹ ಹಿರಿಯ ನಾಗರಿಕರ ಕುಂದುಕೊರತೆಗಳನ್ನು ಪರಿಹರಿಸೋದಕ್ಕೋಸ್ಕರ ರಾಜ್ಯ ಸರ್ಕಾರಗಳು ಮತ್ತೆ ಸರ್ಕಾರೇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಹಿರಿಯ ನಾಗರಿಕರಿಗೆ ಹೆಲ್ಪ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿರುವಂತ ಒಂದು ಯೋಜನೆ ಸರ್. 2021ರಲ್ಲಿ ಇದು ಪ್ರಾರಂಭವಾಗಿರುವಂತದ್ದು. ಅದೇ ಕರ್ನಾಟಕದಲ್ಲಿ ನೈಟಿಂಗೇಲ್ಸ್ ಮೆಡಿಕಲ್ ಟ್ರಸ್ಟ್ ಅಂತ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಇದೆ ಸರ್. 1998ರಿಂದ ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ ಅಂತ ಕಾರ್ಯನಿರ್ವಹಿಸ್ತಿರುವಂತಹ ಸಂಸ್ಥೆ ಇದು. ಈ ಸಂಸ್ಥೆಗೆ ಈ ಕರ್ನಾಟಕದಲ್ಲಿ ಎಲ್ಡರ್ ಲೈನ್ ಅನ್ನ ನಡೆಸುವಂತಹ ಜವಾಬ್ದಾರಿಯನ್ನ ಕೊಟ್ಟಿದೆ ಸರ್. ಓಕೆ ಮೇಡಮ್, ಈ ಹೆಲ್ಪ್ ಲೈನ್ ಯಾವುದು ಹಾಗೂ ಹೇಗೆ ವೃದ್ಧರಿಗೆ ಒಂದು ಕಾರ್ಯವನ್ನ ನಿರ್ವಹಿಸುತ್ತದೆ ಇದು? ಓಕೆ ಸರ್, ರಾಷ್ಟ್ರೀಯ ಹಿರಿಯ ನಾಗರಿಕರ ಸಹಾಯವಾಣಿ ಅಂದ್ರೆ ಎಲ್ಡರ್ ಲೈನ್ ಅಂತ ಕರಿತೀವಿ. ಎಲ್ಡರ್ ಲೈನ್ ಅಂತ ಬಂದು ಟೋಲ್ ಫ್ರೀ ನಂಬರ್ ಇದೆ ಸರ್, 14567 ಅಂತ. 14567 ಸರ್. ಈಸಿ ನಂಬರ್ ಇದೆ, ಹಿರಿಯ ನಾಗರಿಕರಿಗೆ ಬೇಗ ನೆನ್ಪಿಟ್ಕೊಳ್ಳೋದಕ್ಕೂ ಆಗುತ್ತೆ. ಈ ನಂಬರ್ಗೆ 55 ವರ್ಷದ ಮೇಲ್ಪಟ್ಟ ಹಿರಿಯ ನಾಗರಿಕರು, ಭಾರತದಲ್ಲಿ ಗವರ್ಮೆಂಟ್ ಪ್ರಕಾರ 60 ವರ್ಷದ ಮೇಲ್ಪಟ್ಟವರನ್ನ ಹಿರಿಯ ನಾಗರಿಕರು ಅಂತ ಕರೀತಾರೆ. ಆದ್ರೆ ನಮ್ಮಲ್ಲಿ 55 ವರ್ಷದ ಮೇಲ್ಪಟ್ಟವರಿಗೆ ಏನ್ ಸಮಸ್ಯೆಗಳಿದೆ ಅಂತವರು ನಮ್ಮ ಹೆಲ್ಪ್ ಲೈನ್ ಗೆ ಕಾಲ್ ಮಾಡಬಹುದು ಸರ್. ಆಲ್ ಓವರ್ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಿಂದ ನಮ್ಗೆ ಕರೆ ಮಾಡಬಹುದು ಸರ್. ಈಗಾಗಲೇ ನಮ್ಗೆ ಕರೆಗಳು ಬರ್ತಾನೆ ಇದೆ ಎಲ್ಲ ಜಿಲ್ಲೆಗಳಿಂದನೂ ಕೂಡ. ಅವರಿಗೆ ಎಲ್ಲಾ ತರದ ಸಮಸ್ಯೆಗಳಿರುತ್ತೆ ಹಿರಿಯ ನಾಗರಿಕರಿಗೆ, ಅದರ ರಿಲೇಟೆಡ್ ನಾವು ವರ್ಕ್ ಮಾಡ್ತೀವಿ ಸರ್. ಓಕೆ ಮೇಡಮ್, ಈಗ ಹೆಲ್ಪ್ ಲೈನ್ ನಂಬರ್ ಸಹ ಹೇಳಿದ್ರಿ 14567 ಅಂತ. ಈ ಹೆಲ್ಪ್ ಲೈನ್ ಸೇವೆಗಳ ಪ್ರಮುಖ ಉದ್ದೇಶ ಅಂತ ಏನಿದೆ? ಆಕ್ಚುಲಿ ಇದು ಹೆಲ್ಪ್ ಲೈನ್ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ಸಹಾನುಭೂತಿಯಿಂದ ಸೇವೆ ಸಲ್ಲಿಸುವ ಮೂಲಕ ಭಾರತದ ಹಿರಿಯ ನಾಗರಿಕರಿಗೆ ಸಂತೋಷ ಮತ್ತು ಆರೋಗ್ಯಕರ ಜೀವನ ನಡೆಸಲು ಅನುವು ಮಾಡಿಕೊಡುವಂತದ್ದು. ಹಾಗೆಯೇ ಭಾರತದಲ್ಲಿರುವಂತಹ ಹಿರಿಯ ನಾಗರಿಕರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರೋದು, ಸರ್ಕಾರಿ ಇಲಾಖೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳ ಸಹಯೋಗದೊಂದಿಗೆ ಅಗತ್ಯ ಮಾಹಿತಿಗಳು ಹಾಗೂ ಕ್ಷೇತ್ರ ಕಾರ್ಯದ ಮೂಲಕ ಹಿರಿಯ ನಾಗರಿಕರ ಕುಂದುಕೊರತೆಗಳನ್ನು ನಿವಾರಿಸೋದಕ್ಕೋಸ್ಕರ ಕಾರ್ಯನಿರ್ವಹಿಸುತ್ತೆ ಸರ್. ಇಲ್ಲಿ ಯಾವ ತರ ಸೇವೆ ಇರುತ್ತೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಹಿರಿಯ ನಾಗರಿಕರು ನಮ್ಗೆ ಕರೆ ಮಾಡುವಂತದ್ದು ಅವರಿಗೆ ಶೋಷಣೆ ಆಗುತ್ತಿರುವಂತಹ ಸಂದರ್ಭ. ನಮ್ಗೆ ಗೊತ್ತಿರುವಂಗೆ ಇತ್ತೀಚೆಗೆ ಹಿರಿಯ ನಾಗರಿಕರ ಮೇಲೆ ತುಂಬಾ ಶೋಷಣೆಗಳಾಗ್ತಾ ಇದೆ, ನಿಂದನೆಗಳಾಗ್ತಾ ಇದೆ. ಅದು ಕುಟುಂಬದಿಂದ ಅಥವಾ ಸಮಾಜದಿಂದ ಆಗಿರಬಹುದು. ಹೌದು ಸರ್. ಹೆಚ್ಚಿನದಾಗಿ ನಮ್ಗೆ ಬರುವಂತ ಕರೆಗಳು ಕುಟುಂಬದವರಿಂದನೇ, ಅವರ ಅತಿ ಆತ್ಮೀಯರಿಂದನೇ ನಿಂದನೆಗಳಾಗುವಂತ ಪ್ರಕರಣಗಳೇ ಬರುತ್ತೆ ಸರ್. ಹೌದು, ಯಾವ ತರ ಅಂದ್ರೆ ಈಗ ಅವರಿಗೆ ಹೊಡೆಯೋದಿರ್ಬೋದು, ಬೈಯೋದಿರ್ಬೋದು, ಅವರನ್ನ ನಿರ್ಲಕ್ಷ್ಯ ಮಾಡೋದಿರ್ಬೋದು, ಆರ್ಥಿಕವಾಗಿ ಅವರನ್ನ ನಿರ್ಲಕ್ಷ್ಯ ಮಾಡೋದಿರ್ಬೋದು. ಅಂದ್ರೆ ಅವರ ದುಡ್ಡನ್ನು ತಗೊಂಡು ಅವರನ್ನ ಮನೆಯಿಂದ ಹೊರಗಡೆ ಹಾಕುವಂತದ್ದು, ಒಂದು ಊಟ ತಿಂಡಿನೂ ಕೂಡ ಕೊಡದೇ ಇರುವಂತದ್ದು, ಈ ತರದೆಲ್ಲ ಸಮಸ್ಯೆ ಕಾಲ್ ಮಾಡ್ತಾರೆ. ಹಾಗೆ ಅವರಿಗೆ ತುಂಬಾ ಯಾರು ಮನೆಯಲ್ಲಿ ಕೆಲವರು ಒಂಟಿಯಾಗಿರ್ತಾರೆ. ಎಷ್ಟೋ ಜನ ಮಕ್ಕಳು ಈಗ ನಮ್ಮ ದೇಶವನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡ್ತಾರೆ. ಇವರನ್ನ ನೋಡ್ಕೊಳ್ಳೋರು ಯಾರು ಇರಲ್ಲ, ಮನೆಯಲ್ಲಿ ಒಂಟಿಯಾಗಿರ್ತಾರೆ, ಭಾವನಾತ್ಮಕವಾಗಿ ತುಂಬಾ ಕುಗ್ಗಿ ಹೋಗಿರ್ತಾರೆ. ಅಂತವರು ಒಂದು ಯಾರ ಜೊತೆ ಏನಾದ್ರು ಮಾತಾಡ್ಬೇಕು ಅಂತ ನಮ್ಗೆ ಕಾಲ್ ಮಾಡಿ ತುಂಬಾ ಹೊತ್ತು ಮಾತಾಡುವಂತ ಅವರ ಏನು ಭಾವನೆಗಳು ಏನಿದೆ ಅದನ್ನ ನಮ್ ಜೊತೆ ಹಂಚ್ಕೊಳ್ತಾರೆ ಸರ್. ಹಾಗೆ ಮುಖ್ಯವಾಗಿ ಕಾನೂನು ಬೆಂಬಲ ಕೊಡ್ತೀವಿ ಸರ್. ಕಾನೂನು ಬೆಂಬಲ ಅಂತ ಹೇಳಿದ್ರೆ, ಹಿರಿಯ ನಾಗರಿಕರಿಗೆ ಆಸ್ತಿಗೆ ಸಂಬಂಧಪಟ್ಟಂಗೆ ತುಂಬಾ ಸಮಸ್ಯೆಗಳಿರುತ್ತೆ. ಅವ್ರಿಗೆ ಮನೆಯವರಿಂದನೇ ಇರ್ಬೋದು, ನೆರೆಮನೆಯವರಿಂದ ಇರ್ಬೋದು, ಅಥವಾ ಬೇರೆ ತರದಲ್ಲೇ ಇರ್ಬೋದು. ಆವಾಗ ನಮ್ದು ಕಾನೂನು ಸಲಹೆಗಾರರು ಇರ್ತಾರೆ ಸರ್. ಅವರು ಫೋನ್ ಮೂಲಕನೇ ಅವರಿಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ. ಆ
ಕೇಸ್ಗೆ ಸಂಬಂಧಪಟ್ಟಾಗೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹೇಗೆ ಅವರು ಮುಂದುವರಿಯಬಹುದು ಅಂತ, ಈ ತರದ ಪ್ರಕರಣಗಳಿರುತ್ತೆ. ಇನ್ನು ಮುಖ್ಯವಾಗಿ ಹಿರಿಯ ನಾಗರಿಕರ ಮತ್ತು ಪೋಷಕರ ಯೋಗಕ್ಷೇಮ ಮತ್ತೆ ನಿರ್ವಹಣಾ ಕಾಯ್ದೆ ಅಂತ ಇದೆ ಸರ್, 2007ರಲ್ಲಿ ಪ್ರಾರಂಭವಾಗಿರುವಂತ ಕಾಯ್ದೆ ಅದು. ಆ ಕಾಯ್ದೆ ಅಡಿಯಲ್ಲಿ ಮುಖ್ಯವಾಗಿ ಮಕ್ಕಳು ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದೇ ಇದ್ರೆ ಹಿರಿಯ ನಾಗರಿಕರು ಅವರಿಂದ ಜೀವನಾಂಶವನ್ನ ಪಡ್ಕೊಳ್ಬಹುದು. AC ಕೋರ್ಟ್ ಅಂತ ಇದೆ ಸರ್, AC ಟ್ರಿಬ್ಯುನಲ್ ಅಂತ ಇದೆ. ಆ ಟ್ರಿಬ್ಯುನಲ್ ಅಲ್ಲಿ ಅರ್ಜಿ ಹಾಕಿ ಜೀವನಾಂಶವನ್ನ ಪಡ್ಕೋಬಹುದು. ಅಥವಾ ಈಗ ತಂದೆ ತಾಯಿಯವರು ಮಕ್ಕಳಿಗೆ ಗಿಫ್ಟ್ ಡೀಡ್ ಮಾಡಿರ್ತಾರೆ, ದಾನಪತ್ರ ಮಾಡಿರ್ತಾರೆ ಪ್ರಾಪರ್ಟಿನ, ಆಮೇಲೆ ಅವ್ರನ್ನ ನಿರ್ಲಕ್ಷ್ಯ ಮಾಡಿರ್ತಾರೆ. ಅಂತ ಟೈಮ್ ಅಲ್ಲಿ ಅವರು ಆ ದಾನಪತ್ರವನ್ನ ಕ್ಯಾನ್ಸಲ್ ಮಾಡಿ ಇವ್ರ ಹೆಸರಿಗೆ ಆಸ್ತಿನ ವಾಪಸ್ ಪಡ್ಕೊಳ್ಳೋದಕ್ಕೂ ಕೂಡ ಈ ಕಾಯ್ದೆಯಡಿ ಅವಕಾಶ ಇದೆ ಸರ್. ಇದ್ರ ಬಗ್ಗೆ ನಾವು ಜಾಸ್ತಿ ಅರಿವು ಮೂಡಿಸ್ತೀವಿ. ಹಾಗೆ ಹಿರಿಯ ನಾಗರಿಕರಿಗೆ ಪಿಂಚಣಿ ಬರುತ್ತೆ, ಅವರಿಗೆ ಸಿಗುವಂತ ಸರ್ಕಾರಿ ಸೌಲಭ್ಯಗಳಿರ್ಬೋದು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಹೆಲ್ಪ್ ಲೈನ್ ಗೆ ಕಾಲ್ ಮಾಡಬಹುದು ಸರ್. ಇನ್ನು ಮುಖ್ಯವಾಗಿ ಒಂದೇನು ಅಂತ ಹೇಳಿದ್ರೆ, ಎಷ್ಟೋ ಜನ ಹಿರಿಯ ನಾಗರಿಕರು ರಸ್ತೆಗಳಲ್ಲಿ, ರೈಲ್ವೆ ಸ್ಟೇಷನ್ ಗಳಲ್ಲಿ, ಬಸ್ ಸ್ಟ್ಯಾಂಡ್ ಗಳಲ್ಲಿ ಅನಾಥರಾಗಿ ನಿರ್ಗತಿಕರಾಗಿರ್ತಾರೆ. ಇಂಥವರನ್ನ ಯಾರೇ ಅವರ ಗಮನಕ್ಕೆ ಬಂದ್ರು ಕೂಡ ನಮ್ಮ ಹೆಲ್ಪ್ ಲೈನ್ 1456ಕ್ಕೆ ಕರೆ ಮಾಡಿ ಹೇಳಿದ್ರೆ ನಾವು ತಕ್ಷಣ ಪೊಲೀಸ್ ಇಲಾಖೆಯ ಸಹಾಯದಿಂದ ಇರಬಹುದು ಅಥವಾ ಬೇರೆ ಸಂಘ ಸಂಸ್ಥೆಗಳ ಸಹಾಯದಿಂದ ಅವರನ್ನ ಅಲ್ಲಿಂದ ರಕ್ಷಣೆ ಮಾಡಿ ಅವರಿಗೊಂದು ಪುನರ್ವಸತಿ ವ್ಯವಸ್ಥೆ ಮಾಡ್ತೀವಿ ಸರ್. ಅದಾದ್ಮೇಲೆ ಅವರ ಕುಟುಂಬದವರ ಬಗ್ಗೆ ಎಲ್ಲ ವಿಚಾರ ಮಾಡ್ತೀವಿ. ಕುಟುಂಬದವರು ಏನಾದ್ರು ನಮ್ಮ ಸಂಪರ್ಕಕ್ಕೆ ಬಂದ್ರೆ ಅವರ ಮನವೊಲಿಸಿ ಅವರಿಗೊಂದು ಸಮಾಲೋಚನೆ ಮಾಡಿ ಅವರನ್ನ ಪುನಃ ಕುಟುಂಬದವರ ಜೊತೆ ಸೇರಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಸರ್. ಓಕೆ, ಅಂದ್ರೆ ಕೇವಲ ವಯೋವೃದ್ಧರಷ್ಟೇ ಅಲ್ಲದೆ ಅವರು ಸಂಬಂಧಿಸಿದಂತಹ ಯಾರಾದ್ರೂ ಆಗಿರ್ಬೋದು ಅಥವಾ ಸಮಾಜದಿಂದ ಯಾರಾದ್ರೂ ಈ ರೀತಿ ಅವರಿಗೆ ಹಾನಿ ಆಗ್ತಿದೆ ಅಥವಾ ಅವರು ತೊಂದರೆಯಲ್ಲಿದ್ದಾರೆ ಅಂತಂದ್ರೆ ಅವರು ನಿಮಗೆ ಹೆಲ್ಪ್ ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದಲ್ಲ ಮೇಡಮ್? ಖಂಡಿತ ಸರ್. ನಮ್ಮಲ್ಲಿ ಹಿರಿಯ ನಾಗರಿಕರಿಗೆ ಅವರಿಗಾಗುವಂತ ಸಮಸ್ಯೆಯನ್ನು ಹೇಳ್ಕೊಳ್ಬೇಕು ಅಂತೇನಿಲ್ಲ. ನಾವು ಗಮನಿಸಿದಾಗೆ ಹೆಚ್ಚಿನ ಹಿರಿಯ ನಾಗರಿಕರು ಅವರಿಗಾಗುವಂತ ಸಮಸ್ಯೆನ ಅವರಾಗಿ ಬಾಯಿ ಬಿಟ್ಟು ಹೇಳೋದಿಲ್ಲ ಸರ್. ಅವರ ಪಕ್ಕದವರಾಗಿರ್ಬೋದು, ಅವರ ಹಿತೈಷಿಗಳಾಗಿರ್ಬೋದು, ಯಾರೋ ದಾರಿಯಲ್ಲಿ ಹೋಗುವವ್ರು ನೋಡ್ತಿರೋರಾಗಿರ್ಬೋದು, ನಮ್ಗೆ ತುಂಬಾ ಜನ ಕಾಲ್ ಮಾಡಿ ಹೇಳ್ತಾರೆ. ಇವನ್ ಪೊಲೀಸ್ ಆಫೀಸರ್ಸ್ ಕೂಡ ನಮ್ಗೆ ಕಾಲ್ ಮಾಡಿ ಹೇಳ್ತಾರೆ ಸರ್. ಇದರದೆಲ್ಲ ಸೇವೆಗಳ ಬಗ್ಗೆ ಹೇಳಿದ್ರಿ. ಈ ಸೇವೆಯಲ್ಲಿ ಮತ್ತೆ ಬೇರೆ ಏನಾದ್ರೂ ಪ್ರಮುಖ ಲಾಭಗಳಂತ ಇದೆಯಾ? ಅಂದ್ರೆ ವಯೋವೃದ್ಧರಿಗೆ ಆಗುವಂತಹ ಲಾಭಗಳು, ಅದ್ರ ಬಗ್ಗೆ. ಈಗ ಗೌರ್ಮೆಂಟ್ ಯೋಜನೆಗಳ ಬಗ್ಗೆ ಹೇಳಿದ್ರಿ, ಇತರ ಯೋಜನೆಗಳ ಬಗ್ಗೆ ಹೇಳಿದ್ರಿ. ಅದನ್ನ ಹೊರತಾಗಿ ಏನಾದ್ರೂ ಮತ್ತು ಒಂದು ಸ್ಪೆಷಲ್ ಅಂತ ಹೇಳೋದಾದ್ರೆ? ಸರ್, ನಮ್ಮಲ್ಲಿ ಹಿರಿಯ ನಾಗರಿಕರಿಗೆ ಯಾವುದೇ ತರ ಸಮಸ್ಯೆ ಇದ್ರೂ ನಮ್ಗೆ ಕಾಲ್ ಮಾಡಬಹುದು. ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಎಷ್ಟೋ ಜನ ಈಗ ಇನ್ಶೂರೆನ್ಸ್ ಅಮೌಂಟ್ ಸಿಗ್ತಾ ಇಲ್ಲ, ನಮ್ಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದೀವಿ ಆದ್ರೆ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ, ನಾವೆಷ್ಟೋ ಅವರದ್ದು ಇನ್ಶೂರೆನ್ಸ್ ಆಫೀಸಿಗೆ ಓಡಾಡಿದ್ರು ಕೂಡ ನಮ್ಗೆ ಆಗ್ತಾ ಇಲ್ಲ ಅಂತ ಕಾಲ್ ಮಾಡ್ತಾರೆ. ನಮ್ಮ ಆಫೀಸರ್ಸ್ ಇನಿಷಿಯೇಟಿವ್ ತಗೊಂಡು ಅವ್ರ ಜೊತೆ ಇನ್ಶೂರೆನ್ಸ್ ಆಫೀಸರ್ ಜೊತೆ ಮಾತಾಡಿ ಆ ದುಡ್ಡನ್ನ ಕೊಡಿಸಿರುವಂತದ್ದಿದೆ. ಇನ್ನು ಎಷ್ಟೋ ಜನ ಈಗ BSNL ಲೈನ್ ಇಶ್ಯೂ ಆಗಿರ್ಬೋದು, ಫೋನ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು, ಹಾಗೆ ಈಗ ವಾಟರ್ ಅಥಾರಿಟಿಯಿಂದ ಇರುವಂತ ಸಮಸ್ಯೆ ಆಗಿರ್ಬೋದು, BBMP ಇಂದ ಆಗಿರುವಂತ ಸಮಸ್ಯೆ ಆಗಿರ್ಬೋದು, ಗ್ರಾಮ ಪಂಚಾಯತಿಯಿಂದ ಆಗ್ತಿರುವಂತ ಸಮಸ್ಯೆ ಆಗಿರ್ಬೋದು, ಈ ತರದೆಲ್ಲ ಸಮಸ್ಯೆಗೆ ನಮ್ಗೆ ಕಾಲ್ ಮಾಡ್ತಾರೆ ಸರ್. ಅಂತ ಟೈಮ್ ಅಲ್ಲಿ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತಾಡಿ ಆ ಸಮಸ್ಯೆಗೆ ಹೇಗೆ ಪರಿಹಾರ ಕಂಡುಕೊಳ್ಬೇಕು ಅಂತ ನೋಡಿ ಅವರ ಸಹಾಯದಿಂದ ನಾವು ಆ ಸಮಸ್ಯೆಯನ್ನ ಪರಿಹರಿಸಿದ್ದು ಇದೆ ಸರ್. ಓಕೆ, ಅಂದ್ರೆ ಕೇವಲ ಅದು ಅಂದ್ರೆ ಯಾವುದೇ ಸಣ್ಣ ಪುಟ್ಟ ತೊಂದರೆ ಆದ್ರೂ ಅವರು ನಿಮ್ಮನ್ನ ಸಂಪರ್ಕಿಸಬಹುದು ಅಂತ ಹೇಳ್ತೀರಿ? ಖಂಡಿತ ಮಾಡಬಹುದು ಸರ್. ನಾವು ನಮ್ಮ ಮಿತಿಯಲ್ಲಿ ಇಲ್ಲದೆ ಇದ್ರೂ ಕೂಡ ಮಿತಿ ಮೀರಿ ನಾವು ಪ್ರಯತ್ನ ಪಡ್ತೀವಿ ಅವರಿಗೆ, ಹಿರಿಯ ನಾಗರಿಕರಿಗೆ ಹೆಲ್ಪ್ ಮಾಡೋದಕ್ಕೆ. ಯಾಕೆಂದ್ರೆ ಗವರ್ಮೆಂಟ್ ಡಿಪಾರ್ಟ್ಮೆಂಟಿಗೆಲ್ಲ ಹೋದ್ರೆ ಅವರಿಗೆ ತುಂಬಾ ಕಷ್ಟ ಆಗುತ್ತೆ. ಒಂದ್ಸಲ ಹೋದ್ರೆ 2 ಸಲ ಹೋದ್ರೆ ತುಂಬಾ ಜನ 10-15 ಸಲ ಎಲ್ಲ ಹೋಗಿ ಏನು ಕೆಲಸ ಆಗದೆ ಬಂದಿರೋರಿದ್ದಾರೆ. ಇವನ್ ಅವರಿಗೆ ಹಿರಿಯ ನಾಗರಿಕರ ಗುರುತಿನ ಚೀಟಿ ಅಂತ ಮಾಡ್ತಾರೆ, ಅದಕ್ಕೂ ಕೂಡ ನಮ್ಮ ಹೆಲ್ಪ್ ಲೈನ್ ಗೆ ಕರೆ ಮಾಡಿದ್ರೆ ನಾವು ಫೋನ್ ಅಲ್ಲೇ ಅವರ ಡೀಟೇಲ್ಸ್ ತಗೊಂಡು ಮಾಡ್ಕೊಡ್ತೀವಿ ಸರ್. ಈಗ ಆಯುಷ್ಮಾನ ವಯೋವಂದನ ಕಾರ್ಡ್ ಅಂತ ಇದೆ, ಆ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಹೊರಗಡೆಯಿಂದ ತುಂಬಾ ದುಡ್ಡು ತಗೊಳ್ತಾರೆ ಅವರಿಗೆ. ಸೊ ನಮ್ಮ ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿದ್ರೆ ನಾವು ಫ್ರೀ ಆಗಿ ಮಾಡ್ಕೊಡ್ತೀವಿ ಅವರಿಗೆ. ಓಕೆ ಮೇಡಮ್, ಈಗ ನಿಮ್ಮ ಒಂದು ಈಗ ಹೆಲ್ಪ್ ಲೈನ್ ಸೆಂಟರ್ ಇಂದ ಆಗಿರುವಂತಹ ಒಂದು ಡಾಟಾಗಳು ಸಿಗಬಹುದು ಅಂದ್ರೆ ಎಷ್ಟು ಜನಕ್ಕೆ ಇದರ ಲಾಭವನ್ನ ಪಡೆದಿದ್ದಾರೆ ಅಂತ? ಓಕೆ ಸರ್, ಈಗ ನಮ್ಮಲ್ಲಿ ಕಳೆದ 4 ವರ್ಷದಿಂದ 1 ಲಕ್ಷಕ್ಕೂ ಮೇಲ್ಪಟ್ಟು ಜನ ನಮ್ಗೆ ಕರೆ ಮಾಡಿದ್ದಾರೆ ಸರ್. ಓಕೆ, ಅನೇಕ ಸಮಸ್ಯೆಗಳಿಂದ ಕರೆ ಮಾಡಿದ್ದಾರೆ. ನಾನೀಗ ನಿಮ್ಗೆ ಯಾವ ಸಮಸ್ಯೆ ಅಂತ ಹೇಳಿದ್ನಲ್ವಾ, ಅವರಿಗೆ ಅಬ್ಯೂಸ್ ಆಗಿರ್ಬೋದು ಅಥವಾ ಅವರಿಗೆ ಏನಾದ್ರು ಸಲಹೆ ಬೇಕಿರ್ಬೋದು ಅಥವಾ ಯಾವುದೇ ಮಾಹಿತಿ ಬೇಕಿರಬಹುದು, ಈ ತರದೆಲ್ಲ ಸಮಸ್ಯೆಗೋಸ್ಕರ ನಮ್ಗೆ ಕರೆ ಮಾಡಿದ್ದಾರೆ ಸರ್. ಓಕೆ ಮೇಡಮ್, ಇದು ನಿಮ್ಮ ಒಂದು ಇಲಾಖೆ ಅಥವಾ ಯಾವ್ದಾದ್ರು ಸಂಸ್ಥೆ ಅಡಿಯಲ್ಲಿ ಬರುತ್ತಾ ಅಥವಾ ಯಾವ ರೀತಿ ಮೇಡಮ್? ಇಲ್ಲ ಸರ್, ಇದು ಪ್ರಾಜೆಕ್ಟ್ ಆಕ್ಚುಲಿ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು
ಸಬಲೀಕರಣ ಸಚಿವಾಲಯದಿಂದ ಪ್ರಾರಂಭಿಸಿರುವಂತ ಯೋಜನೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ನಮ್ಗೆ ಸಹಾಯ ಮಾಡ್ತಿರುವಂತವರು ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಇಲಾಖೆ, ಕರ್ನಾಟಕ ಸರ್ಕಾರ, ಮತ್ತೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಿರುವಂತದ್ದು ನೈಟಿಂಗೇಲ್ಸ್ ಮೆಡಿಕಲ್ ಟ್ರಸ್ಟ್ ಅನ್ನುವಂತ ಒಂದು NGO ಸರ್. ಓಕೆ, ವಯೋವೃದ್ಧರಿಗೆ ಸಾಮಾನ್ಯವಾಗಿ ಅಂದ್ರೆ ಯಾವ ರೀತಿಯ ಸಹಾಯ ವಿನಂತಿಗಳು ನಿಮ್ಮಲ್ಲಿ ಹೆಚ್ಚಾಗಿ ಕೇಳಿ ಬರುತ್ತೆ ಮೇಡಮ್? ಅಂದ್ರೆ ಅವರಿಂದ ಆರೋಗ್ಯ ರಿಲೇಟೆಡ್ ಆಗಿರ್ಬೋದು ಅಥವಾ ಆರ್ಥಿಕ ರಿಲೇಟೆಡ್ ಆಗಿರ್ಬೋದು, ಅಬ್ಯೂಸ್ ಆಗಿರಬಹುದು, ಈ ರೀತಿ ಯಾವ್ದು ಹೆಚ್ಚಾಗಿ ಬರುತ್ತೆ ನಿಮ್ಮ ಹತ್ರ ಕಂಪ್ಲೇಂಟ್ಸ್? ನಮ್ಗೆ ತುಂಬಾ ಹೆಚ್ಚಿನ ಕರೆಗಳು ಬರುವಂತದ್ದು ಸರ್, ಕುಟುಂಬದವರಿಂದ ನಿರ್ಲಕ್ಷ್ಯಕ್ಕೊಳಗಾಗುವಂತದ್ದು ಸರ್. ಓಕೆ, ತುಂಬಾ ಅಬ್ಯೂಸ್ ಕೇಸ್ಗಳು, ನೀವ್ ಹೇಳಿದ್ರಲ್ಲ, ನಿಂದನೆ, ಶೋಷಣೆ ಪ್ರಕರಣಗಳೇ ಜಾಸ್ತಿ ಬರುತ್ತೆ ಸರ್. ಅದಾದ್ಮೇಲೆ ಸರ್ಕಾರಿ ಸೌಲಭ್ಯಗಳಿಗೆ ಅವರು ಅರ್ಜಿ ಸಲ್ಲಿಸಿದ ಮೇಲೆ ಅದು ಏನಾಗಿದೆ ಅಂತ ಅವರಿಗೆ ಗೊತ್ತಾಗದೆ ಇರುವಂತ ಪ್ರಕರಣಗಳೇ ಜಾಸ್ತಿ ಬರುತ್ತೆ. ಓಕೆ, ಸಪೋಸ್ ಈಗ ಶೋಷಣೆ ರಿಲೇಟೆಡ್ ಬಂದಾಗ ಮೇಡಮ್, ಈಗ ನೀವು ಹೆಂಗ್ ಅವ್ರಿಗೆ ಕೌನ್ಸಿಲ್ ಮಾಡ್ತೀರಾ ಅಥವಾ ಯಾವ ರೀತಿ? ಅಥವಾ ಇದನ್ನ ಅಪ್ ಟು ಅಂದ್ರೆ ಒಂದು ಗೌರ್ಮೆಂಟ್ ನೋಡ್ಕೊಳ್ಳುತ್ತೆ ಅಥವಾ ಒಂದು ಅದೇನ್ ಸಂಬಂಧಪಟ್ಟ ಇಲಾಖೆ ನೋಡ್ಕೊಳ್ಳುತ್ತೆ ಅಂತ ಅದನ್ನ ಆ ರೀತಿ ಅವ್ರನ್ನ ಅಪ್ರೋಚ್ ಮಾಡ್ತೀರಾ? ಯಾವ ರೀತಿ ಆಗುತ್ತೆ ಇದು? ಇಲ್ಲ ಸರ್, ನಮ್ಮ ಈ ಎಲ್ಲರ್ ಲೈನ್ ಅಲ್ಲಿ ತರಬೇತಿ ಪಡೆದಂತ 10 ಜನ ಕಾಲ್ ಆಫೀಸರ್ಸ್ ಅಂತ ಇರ್ತಾರೆ ಸರ್. ಅವರೆಲ್ಲರೂ ಕೂಡ MSW ಆಗಿರುವಂತ ಕಾಲ್ ಆಫೀಸರ್ಸ್ ಇರ್ತಾರೆ. ಅವರಿಗೆ ಕೌನ್ಸಿಲಿಂಗ್ ಬಗ್ಗೆನೂ ಕೂಡ ಅರಿವಿರುತ್ತೆ. ಸೊ 14567 1456 ಕರೆ ಬಂದ ತಕ್ಷಣ ಅವರು ಅವರ ಸಮಸ್ಯೆಯನ್ನ ಆಲಿಸ್ತಾರೆ ಫಸ್ಟ್. ಅದಾದ್ಮೇಲೆ ಅವ್ರದ್ದು ಏನ್ ಬೇಸಿಕ್ ಡೀಟೇಲ್ಸ್ ಇದೆ ಅದು ಕಲೆಕ್ಟ್ ಮಾಡ್ಕೊಳ್ತೀವಿ. ಆಮೇಲೆ ನಾವು ಕಂಪ್ಲೇಂಟ್ ಅನ್ನ ಆನ್ಲೈನ್ ಅಲ್ಲೇ ರಿಜಿಸ್ಟರ್ ಮಾಡ್ಕೊಳ್ತೀವಿ. ಅವ್ರೇನು ನಮ್ಗೆ ಕಾಲ್ ಮಾಡ್ತಾರೆ ಸರ್, ಅದೆಲ್ಲ ಆಟೋಮೆಟಿಕ್ ಆಗಿ ನಮ್ ಸಿಸ್ಟಮ್ ಅಲ್ಲೇ ರೆಕಾರ್ಡ್ ಆಗುತ್ತೆ. ಓಕೆ, ನಾವು ಅವ್ರ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ಮೇಲೆ ನಾವು ಯಾರು ಅವರಿಗೆ ಅಬ್ಯೂಸ್ ಮಾಡ್ತಾ ಇದಾರ ಅವರ ನಂಬರ್ ಅನ್ನ ತಗೊಂಡು ಅವರಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಅವ್ರೊಂದ್ ವೇಳೆ ನಮ್ಗೆ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ವಿವಿಧ ಇಲಾಖೆಗಳು, ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲಾ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ ಅಂತ ಕರ್ನಾಟಕ ಸರ್ಕಾರ ನಡೆಸ್ತಿರುವಂತ ಸಹಾಯವಾಣಿಗಳಿದೆ, ಅವರ ಹೆಲ್ಪ್ ತಗೊಳ್ತೀವಿ. ಹಾಗೆ ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿಗಳು ಇರ್ತಾರೆ, ಅವರ ಸಹಾಯ ತಗೊಳ್ತೀವಿ. ಹಾಗೆ ನಮ್ಮ ಫೀಲ್ಡ್ ರೆಸ್ಪಾನ್ಸ್ ಲೀಡರ್ ಅಂತ ಇದ್ದಾರೆ ಸರ್, ಕ್ಷೇತ್ರ ಕಾರ್ಯ ಅಧಿಕಾರಿಗಳಿದ್ದಾರೆ, ಅವ್ರ ಮೂಲಕನೂ ನಾವು ಫೀಲ್ಡ್ ವಿಸಿಟ್ ಮಾಡಿ ಅವರಿಗೆ ಏನ್ ಸಮಸ್ಯೆ ಅಂತ ಎನ್ಕ್ವೈರಿ ಮಾಡಿ ಅದಕ್ಕೆ ಏನ್ ಪರಿಹಾರ ಕಂಡ್ಕೊಳ್ಬಹುದು ಅಂತ ನೋಡ್ತೀವಿ. ಇಲ್ಲೇ ಹತ್ರ ಇರುವವರಾದ್ರೆ ನಮ್ಮ ಆಫೀಸಿಗೆ ನೇರವಾಗಿ ಬಂದು 2 ಕಡೆಯವರನ್ನ ಕೂರಿಸಿ ನಾವೊಂದು ಜಾಯಿಂಟ್ ಸೆಷನ್ ತರ ಮಾಡ್ತೀವಿ ಸರ್. ಆ ತರದಲ್ಲಿ ಅವರಿಗೆ ಏನ್ ಬೇಕು ಅದ್ರ ಸಹಾಯ ಮಾಡ್ತೀವಿ ಸರ್. ಯಾವ ತರ ಸಮಸ್ಯೆನ ಪರಿಹರಿಸಬಹುದು ಅಂತ ನೋಡ್ತೀವಿ ಸರ್. ಈಗ ಇದು ಸೆಂಟ್ರಲ್ ಗವರ್ಮೆಂಟ್ ಬೇಸ್ಡ್ ಅಲ್ಲ ಮೇಡಮ್? ಈಗ ಪ್ರತಿ ಸ್ಟೇಟ್ ಅಲ್ಲಿ ಅಂತ ಆ ರೀತಿ ಇದೆಯಾ ಅಥವಾ ಈಗ ಡಿಸ್ಟ್ರಿಕ್ಟ್ ಅಲ್ಲೂ ಇದು ನಿಮ್ಮ ಸೇವೆ ಇದೆಯಾ, ಅಂದ್ರೆ ಡಿಪಾರ್ಟ್ಮೆಂಟ್ ಅಂತ ಆ ರೀತಿ? ಹೌದು ಸರ್, ಪ್ರತಿ ಸ್ಟೇಟ್ ಗೆ ಒಂದು ಹೆಲ್ಪ್ ಲೈನ್ ಕೊಟ್ಟಿರುವಂತದ್ದು ಸರ್. ಎಲ್ಲ ಸ್ಟೇಟ್ಗೂ ಒಂದೇ ಹೆಲ್ಪ್ ಲೈನ್ ನಂಬರ್ ಒಂದೇನೆ ಸರ್. ಈಗ ನೀವು ಕೇರಳದಿಂದ ಕಾಲ್ ಮಾಡಿದ್ರೆ ಕೇರಳದ ಹೆಲ್ಪ್ ಲೈನ್ ಗೆ ಕನೆಕ್ಟ್ ಆಗುತ್ತೆ, ತಮಿಳ್ನಾಡಿಂದ ಕಾಲ್ ಮಾಡಿದ್ರೆ ತಮಿಳ್ನಾಡಿಗೆ ಕನೆಕ್ಟ್ ಆಗುತ್ತೆ. ಆ ತರ ಇರುತ್ತೆ ಸರ್. ಕೆಲವು ಕರೆಗಳು ನಮ್ಗೆ ತಮಿಳ್ನಾಡಿದು ನಮ್ಗೆ ಬರುತ್ತೆ, ಇಲ್ಲಿ ಕರ್ನಾಟಕ ಸೆಂಟರ್ ಗೆ ಬರುತ್ತೆ. ಸೊ ನಮ್ಗೆ ಇದನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡುವಂತ ವ್ಯವಸ್ಥೆ ಕೂಡ ಇದೆ ಸರ್ ನಮ್ಗೆ. ಓಕೆ ಮೇಡಮ್, ಈಗ ಹೆಲ್ಪ್ ಲೈನ್ ಬಗ್ಗೆ ಹೇಳಿದ್ರಿ, ಹೆಲ್ಪ್ ಲೈನ್ ನಂಬರ್ ಬಗ್ಗೆ ಹೇಳಿದ್ರಿ, ಆಮೇಲೆ ಅವರೆಲ್ಲ ಕರೆ ಮಾಡ್ತಾರೆ ಅಂತ ಹೇಳಿದ್ರಿ. ಈಗ ಇದಕ್ಕೆ ಏನಾದ್ರೂ ನಿಗದಿತ ಸಮಯ ಅಂತ ಇದೆಯಾ ಮೇಡಮ್? ಅಂದ್ರೆ ಇದೇ ಟೈಮ್ ಇಷ್ಟಿಂದ ಇಷ್ಟಕ್ಕೆ ಅವ್ರು ಕಾಲ್ ಮಾಡ್ಬೇಕು ಆ ರೀತಿ, ಅಥವಾ 24 hours? ಇಲ್ಲ ಸರ್, ನಿಗದಿತ ಸಮಯ ಅಂತ ಇದೆ. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಎಲ್ಲಾ ದಿನಗಳಲ್ಲೂ ವರ್ಕ್ ಮಾಡ್ತೀವಿ ನಾವು. ಇವನ್ ಭಾನುವಾರ ಕೂಡ ವರ್ಕಿಂಗ್ ಅಲ್ಲಿ ಇರುತ್ತೆ ನಮ್ಮ ಹೆಲ್ಪ್ ಲೈನ್. ಬೆಳಿಗ್ಗೆ 8 ರಿಂದ ರಾತ್ರಿ 8 ತನಕ ಯಾವುದೇ ಸಮಯದಲ್ಲಿ ಬೇಕಿದ್ರು ಅವ್ರು ಕಾಲ್ ಮಾಡಬಹುದು. ಒಂದ್ ವೇಳೆ ಅವ್ರ ಕಾಲ್ ನಮ್ಗೆ ಕನೆಕ್ಟ್ ಆಗಿಲ್ಲ, ಅವ್ರು ಕರೆ ಮಾಡುವಾಗ ಎಲ್ಲರೂ ಬಿಸಿ ಟೋನ್ ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮಿಂದನೇ ವಾಪಸ್ ಅವರಿಗೆ ಕಾಲ್ ಹೋಗುತ್ತೆ ಸರ್. ನಾವೇ ಅವರಿಗೆ ಕಾಲ್ ಮಾಡ್ತೀವಿ, ಅವರ ಸಮಸ್ಯೆ ಏನು ಅಂತ ತಿಳ್ಕೊಳ್ತೀವಿ ಸರ್. ಓಕೆ ಮೇಡಮ್, ಈಗ ನಮ್ಮಲ್ಲಿ ಎಷ್ಟೋ ಜನ ನಮ್ಮ ಶ್ರೋತೃಗಳಲ್ಲಿ ಹಿರಿಯರು ಇರ್ತಾರೆ ಕೇಳೋರು, ನಮ್ಮ ರೇಡಿಯೋನ ಕೇಳೋರು. ಸೊ ಅಂತಹ ಒಂದು ಹಿರಿಯ ನಾಗರಿಕರಿಗೆ ಜಾಗೃತಿ ಮೂಡಿಸೋ ಸಲುವಾಗಿ ಏನು ಒಂದು ಸಂದೇಶವನ್ನ ಹೇಳಿಕ್ ಇಷ್ಟಪಡ್ತೀರಿ ಮೇಡಮ್? ಓಕೆ ಸರ್, ನಾನು ಬರೀ ಹಿರಿಯ ನಾಗರಿಕರಿಗೆ ಜಾಗೃತಿ ಮೂಡಿಸಲು ಹೇಳ್ಬೇಕು ಅಂತ ಬಯಸ್ತಾ ಇಲ್ಲ ಸರ್. ಯಾಕೆಂದ್ರೆ ಹಿರಿಯ ನಾಗರಿಕರಿಗೆ ಸಮಸ್ಯೆಗಳಾಗುವಂತದ್ದು ಹಿರಿಯ ನಾಗರಿಕರ ಅಲ್ಲದವರಿಂದನೂ ಆಗ್ತಾ ಇದೆ. ಸೊ ಇದನ್ನ ಹಿರಿಯ ನಾಗರಿಕರಿಗೆ ಈ ತರ ಒಂದು ವ್ಯವಸ್ಥೆ ಇದೆ ಅಂತ ಎಲ್ಲರೂ ತಿಳ್ಕೊಳ್ಬೇಕಾದ ವಿಷಯ ಸರ್. ನೀವೇ ನೋಡಿರ್ಬೋದು, ನಿಮ್ ಮನೆಯಲ್ಲಿರ್ಬೋದು, ಅಕ್ಕಪಕ್ಕದಲ್ಲಿರ್ಬೋದು, ಎಷ್ಟೋ ಜನಕ್ಕೆ ಅನೇಕ ಸಮಸ್ಯೆಗಳಿರುತ್ತೆ. ಆದ್ರೆ ಎಷ್ಟೋ ಹಿರಿಯರು ತನ್ನ ಮಕ್ಕಳಿಂದ ಆಗುವಂತ ಸಮಸ್ಯೆನ ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅಥವಾ ಒಂದ್ ದೂರ್ ನೀಡೋದಕ್ಕೆ ಇಷ್ಟಪಡಲ್ಲ. ಸೊ ಹಿರಿಯ ನಾಗರಿಕರಿಗೂ ಒಂದು ಹಕ್ಕಿದೆ, ಅವರಿಗೂ ಒಂದು ಕಾನೂನು ಇದೆ, ಅವರಿಗೋಸ್ಕರನೂ ಒಂದು ಸಹಾಯವಾಣಿ ಇದೆ ಅಂತ ಅವರಿಗೂ ಗೊತ್ತಾಗ್ಬೇಕು, ಉಳಿದವರಿಗೂ ಗೊತ್ತಾಗ್ಬೇಕು. ಹಾಗಾಗಿ ನಾನ್ ಕೇಳೋದೇನು ಅಂತ ಹೇಳಿದ್ರೆ, ನಿಮ್ಮ ಊರುಗಳಲ್ಲಿ
ಹಿರಿಯ ನಾಗರಿಕರ ವೇದಿಕೆಗಳಿರ್ಬೋದು, ಸಂಘಟನೆಗಳಿರ್ಬೋದು, ನಿಮ್ ಗ್ರಾಮ ಪಂಚಾಯತಿಗಳಿರ್ಬೋದು, ಅಥವಾ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳು ನಮ್ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ನಾವು ಈ ಸೇವೆಗಳ ಬಗ್ಗೆ ಇಡೀ ಕರ್ನಾಟಕದಲ್ಲಿ ನಾವು ಜಾಗೃತಿ ಮೂಡಿಸೋದಕ್ಕಾಗುತ್ತೆ. ಖಂಡಿತ ಮೇಡಮ್, ನಿಜವಾಗ್ಲು ಅಂದ್ರೆ ನಾವು ಕೇವಲ ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಯೋಜನೆ ಅಡಿಯಲ್ಲಿ ಇದು ಸಾಧ್ಯವಾಗೋದಿಲ್ಲ ಅಂತ ಹೇಳ್ತೀನಿ. ಯಾಕಂತಂದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು ಇಂಥ ಒಂದು ಒಳ್ಳೆ ಕಾರ್ಯಕ್ಕೆ, ಅಂದಾಗಲೇ ಅದು ಸಫಲ ಆಗಕ್ಕೆ ಸಾಧ್ಯ. ವೆಲ್ ಮೇಡಮ್, ಇದುವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆಗೆ, ನಮ್ಮೂರ ಬಾನುಲಿ ಜೊತೆಗೆ ಕಳೆದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಈಗ ನಮ್ಮ ಕೇಳುಗ ಸ್ನೇಹಿತರಿಗೆ, ಶ್ರೋತೃಗಳಿಗೆ ಕೊನೆಯದಾಗಿ ಏನ್ ಹೇಳ್ತೀರಿ? ಖಂಡಿತ ಸರ್, ನಾನೇನೇ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಹಿರಿಯ ನಾಗರಿಕರಿಗೂ ನಮ್ಮ ಆಸ್ತಿ, ನಾವ್ ಇವತ್ತು ಏನ್ ಕಲ್ತ್ಕೊಂಡ್ ಬಂದಿದೀವೋ ಅದೆಲ್ಲ ನಮ್ಮ ಪೂರ್ವಜರು ನಮ್ಗೆ ಕಲಿಸಿರುವಂತದ್ದು. ನಮ್ದು ಈ ಸಮಾಜ ಈ ರೀತಿ ಒಂದು ಬಿಲ್ಡ್ ಆಗಿ ನಿಂತಿದೆ ಅಂತ ಹೇಳಿದ್ರೆ ಅದು ನಮ್ಮ ಹಿರಿಯರ ಕೊಡುಗೆ. ಸೊ ಅವರ ಸಮಸ್ಯೆಗಳು ಏನಿದೆ ಅದಕ್ಕೆ ನಾವು ತಕ್ಷಣ ಸ್ಪಂದಿಸ್ಬೇಕು. ಅವರಿಗೆ ಒಂದು ಸಣ್ಣ ವಿಚಾರನೇ ಇರ್ಬೋದು, ಅವರಿಗೆ ಒಂದು ನಾವು ನಿಮ್ ಜೊತೆ ಇದ್ದೀವಿ ಅಂತ ಹೇಳಿದ್ರೇನೆ ಅವರಿಗೆ ಎಷ್ಟೋ ಏನು ಆರಾಮ ಆಗುತ್ತೆ ಅವರಿಗೆ. ಯಾಕೆಂದ್ರೆ ನಾವು ಎಷ್ಟೋ ಪ್ರಕರಣಗಳನ್ನ ನೋಡ್ತೀವಿ. ಅವರಿಗೆ ಏನು ಇಲ್ಲ ತಾತ, ನಾವ್ ಇದ್ದೀವಿ ನಿಮ್ ಜೊತೆಗೆ, ನೀವು ಧೈರ್ಯವಾಗಿ ಇರಿ ಅಂತ ಹೇಳಿದ್ರೇನೆ ಅವ್ರ ಎಷ್ಟೋ ವಿಷಯಗಳು ನಮ್ ಜೊತೆ ಹಂಚ್ಕೋತಾರೆ. ಸೊ ಅವರಿಗೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತದ್ದು, ಅವ್ರಿಗೆ ಒಂದು ಸಾಂತ್ವನ ಹೇಳುವಂತದ್ದು ನಮ್ ಕರ್ತವ್ಯ. ಹಾಗಾಗಿ ನಾವು ಅದನ್ನೆಲ್ಲ ಮಾಡ್ಬೇಕು. ಯಾವುದೇ ತರದಲ್ಲೂ ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ಹೊರಗಿನಲ್ಲಿ ಆಗಿರ್ಬೋದು, ಯಾವುದೇ ಹಿರಿಯ ನಾಗರಿಕರನ್ನ ಕಂಡ್ರೆ ದಯವಿಟ್ಟು ಕಡೆಗಣಿಸ್ಬೇಡಿ. ಅವ್ರಿಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ಮಾಡಿ, ನಿಮ್ಗೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ತಿಳಿಸಿ ಸರ್, ನಾವು ಖಂಡಿತ ಸಹಾಯ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಡೆಫಿನೆಟ್ಲಿ ಮೇಡಮ್, ನಮ್ಮ ಹಿರಿಯ ನಾಗರಿಕರಿಗಾಗಿರ್ಬೋದು ಅಥವಾ ನಮ್ಮ ಸಮಾಜದಲ್ಲಿ ಕಂಡು ಬರುವಂತ ಹಿರಿಯ ನಾಗರಿಕ ಆಗಿರುವಂತ ಶೋಷಣೆಗಳನ್ನ ನಾವು ನೋಡದೇ ಇರೋ ಹಾಗೆ ಸುಮ್ಮನಿದ್ರೆ ಅದು ನಾವು ಮಾಡುವಂತಹ ಒಂದು ದೊಡ್ಡ ತಪ್ಪು ಅಂತ ಹೇಳ್ಬೋದು. ಸೊ ಇದನ್ನ ಅವರ ಒಂದು ಗಮನಕ್ಕೆ ತರೋ ಮೂಲಕನಾದ್ರೂ ನಾವು ಅವರಿಗೆ ಸಹಾಯ ಮಾಡಬಹುದು ಅಂತ ಮೇಡಮ್ ಸಹ ಈಗ ನಮ್ಗೆ ಹೇಳಿದ್ರು. ಸೊ ಮೇಡಮ್, ಮತ್ತೊಂದ್ಸಲ ಇದುವರೆಗೆ ನಮ್ಮ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ ತಮ್ಮನ್ನ ಮತ್ತೆ ನಮ್ಮೂರ ಬಾನುಲಿಯ ಈ ಒಂದು ಸ್ಟುಡಿಯೋ ಕರ್ಸ್ಕೊತೀವಿ. ಧನ್ಯವಾದಗಳು ಮೇಡಮ್. ಖಂಡಿತ ಸರ್. ನಾನು ಇನ್ನೊಂದು ವಿಚಾರ ಹೇಳ್ಬೇಕು ಅಂತಿದ್ದೀನಿ ಸರ್. ಹೇಳಿ ಮೇಡಮ್. ಯಾಕೆ ಅಂತ ಹೇಳಿದ್ರೆ, ಈ ಜೂನ್ 15 ಬಂದ್ಬಿಟ್ಟು ವಿಶ್ವ ಹಿರಿಯರ ಶೋಷಣೆ ಜಾಗೃತಿ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಸೊ ಎಲ್ಲಾ ಕಡೆಗಳಲ್ಲೂ ಹಿರಿಯರ ವಿರುದ್ಧ ಆಗುವಂತ ಶೋಷಣೆಗಳನ್ನ ತಡೆಗಟ್ಟೋದಕ್ಕೋಸ್ಕರ ಜಾಗೃತಿ ಮೂಡಿಸ್ಬೇಕು. ನಾವು ಕೂಡ ಜೂನ್ 14 ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಸೊ ಅದಕ್ಕೋಸ್ಕರ ನನಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಫಸ್ಟ್ ನಿಮ್ಗೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಗೆ ಈ ಕಾರ್ಯಕ್ರಮಕ್ಕೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿರುವಂತದ್ದು ಕಿರಣ್ ಸರ್, ಮಹಿಳಾ ಕಲ್ಯಾಣ ಸಂಸ್ಥೆಯವರು, ಬೆಳಗಾವಿಯವರು, ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸೋದಕ್ಕೆ ನಮ್ಗೆ ಸಹಕಾರ ಮಾಡ್ತಿರುವಂತದ್ದು ನಮ್ಮ ಕೇಂದ್ರದ ರಾಷ್ಟ್ರೀಯ ಸಾಮಾಜಿಕ ರಕ್ಷಣಾ ಸಂಸ್ಥೆಯವರು ಇರ್ಬೋದು, ನಮ್ಮ ಜಿಲ್ಲಾ ವಿಕಲಚೇತನರು ಮತ್ತೆ ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿಗಳು, ಈವನ್ ಸಚಿವಾಲಯದ ನಿರ್ದೇಶಕರು, ನಮ್ಮ ನೈಟಿಂಗೇಲ್ಸ್ ಮೆಡಿಕಲ್ ಟ್ರಸ್ಟ್ ನವರನ್ನ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಸರ್. ಖಂಡಿತ ಮೇಡಮ್, ಥ್ಯಾಂಕ್ ಯು. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಹಿರಿಯರು ನಮ್ಮೆಲ್ಲರ ಆಸ್ತಿ ಅಂತಾನೆ ಹೇಳ್ಬೋದು. ಅಂತಹ ಆಸ್ತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಸೊ ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.